ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ಏನು ವಿಶೇಷವಾಗಿ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸೊ ಏನು ಬಂಜಾರ ಸಮಾಜ, ಬೋವಿ ಮತ್ತೆ ಹಲವಾರು ಸಮಾಜಗಳೆಲ್ಲ ಸೇರಿ, ಒಂದು ಕೊರ್ಚ ಇವರೆಲ್ಲ ಸೇರಿ ಒಂದು ಸಮುದಾಯಗಳ ಸ್ಥಾನಮಾನಕ್ಕೆ ಒಂದು ಬೇಡಿಕೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ವಿವಿಧ ಸಮುದಾಯದ ಒಂದು ಮುಖಂಡರು, ಪದಾಧಿಕಾರಿಗಳು, ನಾಯಕರು ಮತ್ತೆ ಎಲ್ಲ ಸಾಮಾನ್ಯ ವರ್ಗದವರು ಎಲ್ಲರೂ ಬಂದು ಭಾಗವಹಿಸಿದ್ರು. ಅದೇ ತರನೇ ಚಿತ್ರದುರ್ಗ ಅಲ್ಲ ಸರ್, ಚಿತ್ರದುರ್ಗದಿಂದ ತಿಪ್ಪೇಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಏನ್ ವಿಶೇಷತೆ ಏನು? ಇದು ಒಳ ಮೀಸಲಾತಿ ಮಾಡಿರೋದು ನಮಗೆ ಬಹಳ ತೊಂದರೆ ಆಗಿದೆ. ಯಾವ ಜಾತಿಗಳಿಗೆ? ಬೋವಿ ಸಮಾಜ, ಲಂಬಾಣಿ ಸಮಾಜ, ಕೊರ್ಚ ಸಮಾಜದವರು, ನಾವೆಲ್ಲ ಸಮಾಜದವರು ಹಿಂದುಳಿದರಂತ. ಸುಮಾರು ವರ್ಷಗಳು ಸ್ವತಂತ್ರ ಪೂರ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಪೂರ್ವ ಎಷ್ಟು ವರ್ಷ ಆದರೂ ಈ ಸಮಾಜಗಳು ಮುಂದುವರಿಯೋದಿಲ್ಲ. ಇವತ್ತಿಗೂ ನಮಗೆ ಮನೆಗಳಿಲ್ಲ, ಹಬ್ಬ ಹರಿದಿನ ಮಾಡೋಕ್ಕಿಲ್ಲ. ನಮ್ಮ ಜನಾಂಗದ ಕೈಯಲ್ಲಿ ನೀವು ನೋಡ್ರಿ, ಯಾರ ಕೈಯಾಗಾರ ಒಬ್ಬರ ಕೈಯಾಗ ಉಂಗುರ ಇರಲ್ಲ. ಇಂಥ ದಲಿತ ಸಮುದಾಯಗಳನ್ನು ಬೇರ್ಪಡಿಸೋಂಥ ಕೆಲಸ ಸಿದ್ದರಾಮಯ್ಯರು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನೇ ನಾವು ದೇವ್ರಂತ ತಿಳ್ಕೊಂಡಿದ್ದೀವಿ ನಾವು ಸಮಾಜಗಳೆಲ್ಲ. ಅಂತ ಸಿದ್ದರಾಮಯ್ಯ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ದಾರೆ. ಇವಾಗ ಎಡಗೈ ಬಲಗೈ ಸಮುದಾಯಗಳಿಗೆ 6% ಕೊಟ್ಟು, ನಾವು 3 ಸಮಾಜಗಳು 4 ಸಮಾಜಗಳು ಸೇರಿ ನಮಗೆ 5% ಕೊಟ್ಟಿದ್ದಾರೆ. ನಾವು ವಿದ್ಯಾವಂತರು, ಬುದ್ಧಿವಂತರು, ಇವರು ಆರ್ಥಿಕವಾಗಿ ಮೇಲೆ ಬಂದಿದ್ದಾರೆ. ಇವ್ರನ್ನ ಈ SC ಇದರಿಂದ ತೆಗಿಬೇಕು ಅಂತ ಒಂದು ಹುನ್ನಾರ ಈ ರಾಜ್ಯದಾಗಿ ನಡೀತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಗ ಸಂವಿಧಾನ ಬರೀಬೇಕಾರೆ ಎಷ್ಟು ವರ್ಷ ಆದರೂ ಈ ಸಮಾಜಗಳು ಮೇಲೆ ಬರೋಕ್ಕಾಗೋದಿಲ್ಲ ಅಂಥ ದೇಶ ಇದು ಅಂತಂದು ಒಗ್ಗೂಡಿಸಿ ಈ SC ST ಸಮುದಾಯಗಳು ಹಿಂಗೆ ಮುಂದುವರ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂದರೆ ನಮ್ಮದರಲ್ಲಿ ಇದುವರೆಗೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಒಂದು IAS ಮಾಡಿರೋರು, ಒಬ್ರು IPS ಮಾಡಿರೋ ಅಭ್ಯರ್ಥಿಗಳು ಇಲ್ಲ. ಅಂದ್ರೆ ಇವತ್ತು ಎಷ್ಟು ಜನ ಸಂಖ್ಯೆ ನಮ್ಮಲ್ಲಿ ಇದೆ? ನಮಗೆ ಏನಾಗಬೇಕಪ್ಪ ಅಂದರೆ, ನಮಗೆ ಅವ್ರಿಗೆ ಹಂಗೆ 6% ಕೊಟ್ಟಿದ್ದಾರೋ ನಮಗೂ 6% ಕೊಡಬೇಕು. ಕೊರ್ಮ ಸಮುದಾಯಕ್ಕೆ 1% ಕೊಡಬೇಕು, ನಮಗೆ 6% ಕೊಡಬೇಕು. ತಿಪ್ಪೇಸ್ವಾಮಿ, ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ. ನನ್ನ ಹೆಸರು ರಮೇಶ್ ಅಂತ, ಚಿತ್ರದುರ್ಗ ಜಿಲ್ಲಾ ಬಂಜಾರ ಸಮಾಜದ ಮುಖಂಡ. ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನಲ್ಲಿ ಒಂದು ಒತ್ತಾಯ ಮನವಿಯನ್ನಂದರೆ, ಮಾನ್ಯ ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು. ನಾಗಮೋಹನ್ ದಾಸ್ ವರದಿಯಿಂದ ನಮ್ಮ 63 ಜಾತಿಯರಿಗೆ ಭಾಳ ಅನ್ಯಾಯ ಆಗಿದೆ. ನಮ್ಮಲ್ಲಿ ಏನಪ್ಪ ಅಂದರೆ 5% ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರೋಂಥ ವರದಿ ಸಂಪೂರ್ಣ ತಿರಸ್ಕಾರ ಮಾಡಬೇಕು. ಮತ್ತು ನಮ್ಮಲ್ಲಿ ಬೇಡ ಜಂಗಮ ಮತ್ತು ಬುಡುಗ ಜಂಗಮ ಅಂತ ಸೇರಿಸಿದ್ದಾರೆ, ಅವನ್ನ ತೆಗಿಬೇಕು. ನಮ್ಮ ಬೇಡಿಕೆ, ನಮಗೆ 7% ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹರಿಕಾರವರು. ಸಾಮಾಜಿಕ ನ್ಯಾಯವಾಗಿ ಬಂದಿದ್ದೀನಿ, ನಾನು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಅಧಿಕಾರ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಸಾಮಾಜಿಕ ನ್ಯಾಯವನ್ನು ಗಾಳಿಗೆ ತೂರಿ ನಮ್ಮನ್ನು ತುಳಿಯುವಂತ ಹುನ್ನಾರ ಮಾಡ್ತಿದ್ದಾರೆ. ಬಂಧುಗಳೇ, ಇವತ್ತು ಈ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀವಿ. ಈ ಹಿಂದೆ ಇದ್ದಂತ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದೇ ರೀತಿ ಮಾಡಿದಾಗ ನಮ್ಮ ಏನು ಕೊಲಂಬೋ ಏನು ಜಾತಿಗಳಿದಾವಲ್ಲ, ಅದನ್ನ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಿ ಅವರನ್ನು ಮನೆಯಲ್ಲಿ ಕುಣಿಸಂತ ಕೆಲಸ ಮಾಡಿದೆ ನಾವು BJP ಸರ್ಕಾರವನ್ನು. ಇವತ್ತು ಈ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನ ಮನೆಯಲ್ಲಿ ಕುಣಿಸಂತ ಕೆಲಸ ಮಾಡ್ತೀವಿ. ನಮ್ಮ ಬೇಡಿಕೆಗೆ ಮಾನ್ಯ ಸಿದ್ದರಾಮಯ್ಯನವರು ಸ್ಪಂದನೆ ಮಾಡಿ ತತ್ಕ್ಷಣ ನಮಗೆ 7% ಮೀಸಲಾತಿ ಕೊಟ್ಟು ನಮ್ಮಿಂದ ಬೇಡ ಮತ್ತು ಬುಡುಗ ಜಂಗಮನ ದೂರ ಮಾಡಿ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು. ನಮಗೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಟಚಬಲ್ ಅಂತ ಎಲ್ಲೂ ಇಲ್ಲ. ಅದನ್ನು ರದ್ದು ಮಾಡಿಸ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಲ್ಲಿ ಎಲ್ಲೂ ಒಳ ಮೀಸಲಾತಿ ವರ್ಗೀಕರಣ ಮಾಡ್ಬೇಕಂತ ಎಲ್ಲೂ ಇಲ್ಲ. ಅವರು ಸತತ ಪರಿಶ್ರಮದಿಂದ ನಮ್ಮನ್ನ ಒಂದು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿ 15% ಮೀಸಲಾತಿ ಕೊಟ್ಟು ಎಲ್ಲ ಸರಿ ಸಮಾನ ಹಂಚ್ಕೊಂಡು ಹೋಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಕೊಟ್ಟಿದ್ದಾರೆ. ಆದರೆ ಈ ಸಾಮಾಜಿಕ ನ್ಯಾಯ ಅಂತ ಬಂದಂತ ಸಿದ್ದರಾಮಯ್ಯವರು ನಮ್ಮ ಏನು 63 ಜಾತಿಯನ್ನ ತುಳಿಯಂತ ಹುನ್ನಾರ ಮಾಡಿ ನಮ್ಮಲ್ಲಿ ವರ್ಗೀಕರಣ ಮಾಡಿ 5% ತಂದು ಕುಣಿಸಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ
ಈ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯರಿಗೆ ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ತಕ್ಷಣ ನಮ್ಮನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ 7% ಕೊಟ್ಟು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಂತ ಈ ಸಿದ್ದರಾಮಯ್ಯ ಬೇಡ್ಕೊಳ್ತಾರೆ. ಎಷ್ಟು ಜನ ಸೇರಿದ್ದಾರೆ ಸರ್ ಈ ಒಂದು ಪ್ರೊಟೆಸ್ಟ್ ಅಲ್ಲಿ? ಈ ಪ್ರೊಟೆಸ್ಟ್ ಅಲ್ಲಿ ಸುಮಾರು 1,20,25,000 ಜನ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಾಗಿ ನಡೀತಿದ್ದು, ಅದನ್ನ ಮನಗೊಂಡು ಸಿದ್ದರಾಮಯ್ಯನವರ ಮುಂದೆ ಏನು ನಮಗೆ ಇವತ್ತೇನು ಬೀದಿಗೆ ತಂದು ನಿಲ್ಸಿದಾರಲ್ಲ, ಇವತ್ತು ನಾವು ಕಾಂಗ್ರೆಸ್ ಫಾಲೋವರ್ಸ್ ಆಗಿ ಕಾಂಗ್ರೆಸ್ಗೆ ಕೆಲಸ ಮಾಡಿ ಕಾಂಗ್ರೆಸ್ಗೆ ದುಡ್ದು ಅಧಿಕಾರ ಕೊಟ್ಟಂತ ನಮ್ಮನ್ನ ಸಿದ್ದರಾಮಯ್ಯನವರು ಬೀದಿಯಲ್ಲಿ ನಿಲ್ಲಿಸಿ ಬೀದಿಯಲ್ಲಿ ತಿರುಗಾಡುವಂತ ಕೆಲಸ ಮಾಡಿದ್ದಾರೆ. ದಯಮಾಡಿ ಸಿದ್ದರಾಮಯ್ಯನವರೇ, ನಿಮ್ಮನ್ನು ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಅಧಿಕಾರ ಯಾರು ಇಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಕಾರಣದಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಬಾರ್ದು ಅಂತ ಹೇಳುತ್ತೆ. ಅದರಂತೆ ಮಾನ್ಯ ಸಿದ್ದರಾಮಯ್ಯನವರು ನಡ್ಕೋಬೇಕು. ಸೊ ಇದು ಅವರೆಲ್ಲ ಮಾತಾಗಿತ್ತು. ವಿಶೇಷವಾಗಿ ನಾಗಮೋಹನ್ ದಾಸ್ ವರದಿ ಆಯೋಗ ಏನಿದೆ, ಆ ಒಂದು ಆಯೋಗದಲ್ಲಿ ಇರುವಂತಹ ಒಂದು ಅಂಕಿಅಂಶಗಳಾಗಿರ್ಬೋದು, ಮತ್ತೆ ಒಂದು ಎಡಗೈ ಬಲಗೈ ಸಮುದಾಯಕ್ಕೆ ಒಂದು ಸ್ಥಾನಮಾನ ಪರ್ಸೆಂಟೇಜ್ ವೈಸ್ ಅಲ್ಲಿ ಅವ್ರಿಗೆ 5% ಇರೋದು 6% ಇಲ್ಲ 7%ಗೆ ಮಾಡಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆ ಅವರದಾಗಿದೆ ಮೀಸಲಾತಿ ಕುರಿತು. ಇಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ಒಂದು ಸಮುದಾಯ, ಈ ಒಂದು ಬೃಹತ್ ಪ್ರತಿಭಟನೆ ಇನ್ನ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಮತ್ತೆ ಇನ್ನ ಒಂದು ರಾಜಕೀಯವಾಗಿ ಚುನಾವಣೆಗಳಲ್ಲಿ ಒಂದು ಭಾರಿ ಒಂದು ವ್ಯತ್ಯಯಗಳು ಕಾಣುತ್ತೆ. ಸೊ ನೀವು ಮುಂಬರುವ ದಿನಗಳಲ್ಲಿ ಅಧಿಕಾರ ನಿಮ್ಗೆ ಸಿಗಲ್ಲ ಅನ್ನೋ ಒಂದು ಎಚ್ಚರಿಕೆನೂ ಅವರು ಹೇಳ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ಇವರು ಒಂದು ನಾಗಮೋಹನ್ ದಾಸ್ ವರದಿ ಆಯೋಗ ಏನ್ ಬಂದ್ರು ಅದರಲ್ಲಿ ಏನೇನಿದೆ ಆಲ್ಮೋಸ್ಟ್ ಒಂದು 800-900 ಆಲ್ಮೋಸ್ಟ್ ಆ ಒಂದು ಪುಟಗಳನ್ನ ರೆಫರೆನ್ಸ್ ಮಾಡುವ ಮುಖಾಂತರ ಸೊ ಅಲ್ಲಿ ಏನೇನಾಗಿದೆ, ಅಲ್ಲಿ ಆ ವರದಿಯಲ್ಲಿ ಏನೇನಿದೆ ಅಂತ ಕೂಲಂಕುಷವಾಗಿ ಒಂದು ತಿಳ್ಕೊಂಡು ಹಲವಾರು ವಿಚಾರವಾದಿಗಳೆಲ್ಲರೂ ಒಂದು ಚರ್ಚೆ ಮಾಡಿದ್ರು. ಮುಂಬರುವ ದಿನಗಳಲ್ಲಿ ಅದಕ್ಕೆ ಏನ್ ಮಾಡ್ಬೇಕಂತ ಆ ಒಂದು ಚರ್ಚೆಯ ಒಂದು 2ನೇ ಭಾಗವಾಗಿ ಈ ಒಂದು ಹೋರಾಟ ಇದೆ. ಸೊ ಈ ಹೋರಾಟ ಮುಂಬರುವ ದಿನಗಳಲ್ಲಿ ಇನ್ನ ಒಂದು ವಿಕೋಪಕ್ಕೆ ಹೋಗಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೋಬೇಕಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.